ರಿಪಬ್ಲಿಕ್ ಕನ್ನಡ ಕೆಲ ದಿನಗಳ ಹಿಂದೆಯಷ್ಟೇ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು, ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದರಲ್ಲಿ ಒಂದಷ್ಟು ಪರಿಷ್ಕರಣೆಗಳು ಆಗತ್ತೆ ಅನ್ನುವಂತಹ ಸುದ್ದಿ. ಆ ಸುದ್ದಿ ಈಗ ನಿಜ ಆಗಿದೆ. ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಷ್ಟು ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಆ ಪರಿಷ್ಕರಣೆ ಯಾವ ರೀತಿ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಗೃಹಲಕ್ಷ್ಮಿಯರೇ ಕೇಳ್ರವೋ ಕೇಳ್ರಿ, ಗೃಹಲಕ್ಷ್ಮಿ ಭಾಗ್ಯಕ್ಕೆ ಪರಿಷ್ಕರಣೆ ಅಂತೆ ಕೇಳ್ರಿ. ಕಾಂಗ್ರೆಸ್ ಘೋಷಿಸಿ ಅಧಿಕಾರಕ್ಕೆ ಬಂದ ಗ್ಯಾರಂಟಿಗಳ ಪೈಕಿ ತುಂಬಾ ಫೇಮಸ್ ಆಗಿದ್ದು ಅಂದ್ರೆ ಗೃಹಲಕ್ಷ್ಮಿ ಗ್ಯಾರಂಟಿ. ಈ ಗ್ಯಾರಂಟಿ ಮೂಲಕ ರಾಜ್ಯದ ಗೃಹಿಣಿಯರಿಗೆ ಪ್ರತಿ ತಿಂಗಳು 2,000 ಕೊಡುವುದು ಸರ್ಕಾರದ ಉದ್ದೇಶ. ಇಂಥ ಸ್ಕೀಮ್ಗೆ ಈಗ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೇ ನಿಮ್ಮ ಧ್ವನಿ ವಿಶೇಷದಲ್ಲಿ ಮೊದಲೇ ಹೇಳಿದ್ವಿ, ಅದು ಈಗ ನಿಜವಾಗಿದೆ. ಸರ್ಕಾರ ಗ್ಯಾರಂಟಿ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದೆ. ಹೇಗಂತ ಹೇಳ್ತೀವಿ, ನೋಡ್ತಾ ಹೋಗಿ. ಎಲ್ಲರಿಗೂ ಗ್ಯಾರಂಟಿ, ಎಲ್ಲರಿಗೂ ಫ್ರೀ ಅಂತ ಹೇಳ್ತಿದ್ದ ಸರ್ಕಾರ ಈಗ ಒಂದೊಂದೇ ಫಿಲ್ಟರ್ ಮಾಡ್ತಾ ಇದೆ. ರಾಜ್ಯದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡಲು ಮುಂದಾಗಿರುವಂತಹ ಸರ್ಕಾರ ಸದ್ಯ ಮೃತರ ಖಾತೆಗಳಿಗೆ ಕೂಡ ಹಣ ಜಮೆಯಾಗ್ತಾ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಕಡ್ಡಾಯಗೊಳಿಸಲು ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರದಿಂದ ಮೇಜರ್ ಸರ್ಜರಿ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ನೆಸೆಸರಿ. ಗ್ಯಾರಂಟಿ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಕಡ್ಡಾಯವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ತರಲು ಮುಂದಾಗಿದೆ. ರಾಜ್ಯದಲ್ಲಿ ಸುಮಾರು 1.30 ಕೋಟಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಇವರೆಲ್ಲ ಇನ್ಮುಂದೆ ಯೋಜನೆಯ ಹಣ ಪಡಿಬೇಕು ಅಂದ್ರೆ ಬಯೋಮೆಟ್ರಿಕ್ ದೃಢೀಕರಣ ಕಡ್ಡಾಯವಾಗಲಿದೆ. ಪರಿಶೀಲನೆಗೆ ಮುಂದಾದಾಗ ಸ್ಫೋಟಕ ಸತ್ಯ ಬಯಲು. ಅನರ್ಹರ ಸಂಖ್ಯೆ ಕಂಡು ಸರ್ಕಾರಕ್ಕೆ ದಿಗಿಲು. ಶಾಕಿಂಗ್ ವಿಚಾರ ಏನಂದ್ರೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆದಂತ ಪರಿಶೀಲನೆ ವೇಳೆ ಗೃಹಲಕ್ಷ್ಮಿ ಯೋಜನೆಯ ಅಸಲಿ ಚಿತ್ರಣ ಬಯಲಾಗಿದೆ. ಒಟ್ಟು 10,840 ಮಂದಿ ಫಲಾನುಭವಿಗಳು ಯೋಜನೆಗೆ ಅನರ್ಹರಾಗಿರುವುದು ಪತ್ತೆಯಾಗಿದೆ. ಇವರಲ್ಲಿ 5,713 ಮಂದಿ ಮೃತರಾಗಿದ್ದರೂ ಅವರ ಖಾತೆಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಜಮೆಯಾಗ್ತಾ ಇತ್ತು. ಇದರ ಜೊತೆಗೆ 5,171 ಮಂದಿ ಐಟಿ ಮತ್ತು ಜಿಎಸ್ಟಿ ತೆರಿಗೆ ಪಾವತಿದಾರರು ಕೂಡ ಯೋಜನೆಯ ಲಾಭವನ್ನ ಪಡಿತಾ ಇರುವುದು ಬೆಳಕಿಗೆ ಬಂದಿದೆ. ಮತ್ತೊಂದು ಕಡೆ 1,295 ಮಂದಿ ಆಧಾರ್ ಸೀಡಿಂಗ್ ಮಾಡದೇ ಇದ್ದರೂ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಹೊಂದಿರುವುದು ಅಧಿಕಾರಿಗಳ ಪರಿಶೀಲನೆಯಲ್ಲಿ ಗೊತ್ತಾಗಿದೆ. ನನಗೆ ಗೊತ್ತಿಲ್ಲ. ಗೃಹಲಕ್ಷ್ಮಿ ಏನಾಗಿದೆ ಅಂತಂದ್ರೆ, ಕೆಲವರೆಲ್ಲ ಸತ್ತೋಗಿದ್ದವರೆಲ್ಲ ಅವರು ಬೇರೆಯವ್ರು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ. ನಾವು ಬಾಗಲಕೋಟು ಇದರಲ್ಲೆಲ್ಲ ಚೆಕ್ ಮಾಡಿದ್ವಿ, ಬೇರೆ ಬೇರೆ ಚೆಕ್ ಮಾಡಿದ್ವಿ. ಯಾರ್ದೋ ನಂಬರ್ಗೆ ಯಾರ್ದೋ ಇದಾಗ್ತಾ ಇದೆ. ನಾವು ರೀಚೆಕ್ ಮಾಡ್ತಾ ಇದ್ವಿ, ಅವ್ರು ಏನು ಯೂಸ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಆಗ್ತಾ ಇದೆಯಾ, ಏನು ಎತ್ತ, ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ನೋಡಿದಾಗ ನಮಗೆ ಬೇಕಾದಷ್ಟು ಇದು ಬಂತು. ಅದಕ್ಕೆ ಹೊಸದಾಗಿ ಅವರು ಐಡೆಂಟಿಫೈ ಮಾಡಿಕೊಳ್ಳಿ. ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಮನೆ ಮನೆಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸಿದಾಗ ಈ ಅಸಲಿ ಸತ್ಯ ಬಟ ಬಯಲಾಗಿದೆ. ಕನಕಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂದರೆ ಬರೋಬ್ಬರಿ 3,058 ಮೃತ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮೆಯಾಗಿರುವುದು ಪತ್ತೆಯಾಗಿದೆ. ಆದ್ದರಿಂದ ಸರ್ಕಾರ ಪರಿಷ್ಕರಣೆಯ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದು ಬಯೋಮೆಟ್ರಿಕ್ ಕಡ್ಡಾಯ ಮಾಡ್ತಾ ಇದೆ. ಆದರೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡ್ತಾ ಇರೋದ್ರಿಂದ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಸರಿ, ಇವಾಗ ಇಷ್ಟು ಟೈಮ್ ನೋಡ್ಕೊಂಡಿಲ್ಲ. ಸತ್ತೋರ್ ಅಕೌಂಟ್ ಯಾರ್ಯಾರ್ದಿದೆ, ಯಾರ್ಯಾರು ಫೇಕ್ ಅಕೌಂಟ್ ಮಾಡಿದಾರೋ, ಏನೇ ಇರ್ಬೋದು, ಅದು ಇಷ್ಟು ಟೈಮ್ ಹೋಯ್ತಲ್ಲ ದುಡ್ಡು, ಆ ದುಡ್ಡಿಗೆ ಹೊಣೆ ಯಾರು? ನಮಗ್ ಫ್ರೀಯಾಗಿ ಕೊಡ್ತಿದ್ದಾರೆ, ಇರೋರಿಗೆ ಫ್ರೀಯಾಗಿ ಕೊಡ್ತಿದೀವಿ ಬಂದ್ ತಗೊಳ್ಳಿ ಮಾಡಿಸ್ಕೊಳ್ಳಿ ಅಂತಿದಾರಲ್ಲ. ಸತ್ತೋರಿಗೆ ಇವಾಗ ಇಷ್ಟು ಹೋಗಿದೆಯಲ್ಲ ದುಡ್ಡು, ಫೇಕ್ ಅಕೌಂಟ್ಸ್ ಇರ್ಬೋದು, ಸತ್ತೋರ್ ಅಕೌಂಟ್ಸ್ ಇರ್ಬೋದು, ಯಾರೇ ಇರ್ಬೋದು, ಆ ದುಡ್ಡಿಗೆ ಹೊಣೆ ಯಾರು? ರಿಟರ್ನ್ ಕೊಡೋರು ಯಾರು? ಅದಕ್ಕೆ ಜವಾಬ್ದಾರಿ ಯಾರು ತಗೊಂಡ್ ಕೊಡ್ತಾರೆ? ಇವತ್ತು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಸರ್ಕಾರ ಈಗ ಮೃತರ ಖಾತೆಗೆ ಜಮೆಯಾದ ಹಣವನ್ನ ವಾಪಸ್ ಪಡೆಯಲು ಮುಂದಾಗಿದೆ. ಇದರ ಜೊತೆಗೆ ಫಲಾನುಭವಿಗಳು ಬೆಂಗಳೂರು 1, ಗ್ರಾಮ 1, ಸೇವಾ ಸಿಂಧು, ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ಹೆಬ್ಬೆಟ್ಟು, ಕಣ್ಣಿನ ಸ್ಕ್ಯಾನ್ ಅಥವಾ ಫೇಸ್ ಸ್ಕ್ಯಾನ್ ಮೂಲಕ ತಮ್ಮ ಗುರುತನ್ನು ದೃಢೀಕರಿಸಬೇಕು. ಬಯೋಮೆಟ್ರಿಕ್ ವೇಳೆ ಆಧಾರ್ ಕಾರ್ಡ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೀಡಿರುವ ಗುರುತಿನ ಚೀಟಿ ಕಡ್ಡಾಯವಾಗಿರಲಿದೆ. ಒಳ್ಳೆಯದು ಅಂತ ತಗೊಳಕಾಗಲ್ಲ, ಕೆಟ್ಟದ್ದು. ಸರ್ವರ್ ಇಲ್ಲ, ಮತ್ತೆ ಬನ್ನಿ, ನಾಳೆ ಬನ್ನಿ ಅಂತಾರೆ. ನಮ್ಮ ವ್ಯಾಪಾರ, ನಮ್ಮ ಕೆಲಸ ಎಲ್ಲ ಬಿಟ್ಟು ಹೋಗ್ಬೇಕು, ತೊಂದರೆ ಆಗುತ್ತೆ ಸರ್. ಅದು ಸರ್ಕಾರಕ್ಕೆ ಹೇಳ್ತಾರಂತ ಅದು ಅವರೇ ಅರ್ಥ ಮಾಡ್ಕೋಬೇಕು. ಅವರೇ ಬಂದು
ನಮ್ಗೆ ಬಯೋಮೆಟ್ರಿಕ್ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಗ್ಯಾರಂಟಿ ಪರಿಷ್ಕರಣೆಗೆ ಮುಂದಾಗಿರುವಂತಹ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಗ್ಯಾರಂಟಿ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಸರ್ಕಾರ ಈಗ ನಾಟಕ ಮಾಡ್ತಾ ಇದೆ. ಎಲೆಕ್ಷನ್ ಟೈಮ್ನಲ್ಲಿ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿ ಈಗ ಪರಿಷ್ಕರಣೆ ಮಾಡಲು ಮುಂದಾಗಿದೆ. ಈ ಸರ್ಕಾರದ ಕೈಯಲ್ಲಿ ಈಗ ದುಡ್ಡೇ ಇಲ್ಲ, ಅದಕ್ಕೆ ಈ ಪರಿಷ್ಕರಣೆಗೆ ಮುಂದಾಗಿದೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಅಂತ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2,000 ರೂಪಾಯಿ ಅಂದ ತಕ್ಷಣ ಎಲ್ಲಾ ಹೆಣ್ಣು ಮಕ್ಕಳು ಬೈಲಿಕ್ಕೆ ಶುರು ಮಾಡಿದ್ದಾರೆ. ಅಯ್ಯೋ ಇವ್ರ ಗ್ರಾಚಾರ ಸಾಕಾಗಿದೆಯಪ್ಪ, ನಮ್ಗೆ ಅಪಮಾನ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಏನೋ ನಾವು 2,000 ರೂಪಾಯಿಗೆ ಬದುಕಿರೋ ತರ ಮಾಡ್ತಿದ್ದಾರೆ ಇವರು ಅಂತ ಹೇಳಿ ನಾವೇನು ಗತಿ ಇಲ್ಲಿದ್ದವರ ಅಂತ ಮಾತಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ಈ ಸರ್ಕಾರಕ್ಕೆ ಈಗ ಕಪಾಳ ಮೋಕ್ಷ ಮಾಡ್ತಾ ಇದ್ದಾರೆ ಜನ. ಅದರಿಂದಾಗಿ ಇವರು ಕೂಡ ಈಗ ತನ್ನ ಸ್ಟ್ಯಾಂಡ್ ಅನ್ನು ಬದಲಿಸಿಕೊಂಡು ಈಗ ಕೆಲವರಿಗೆ ಕೊಡಬೇಕು, ಕೆಲವರಿಗೆ ಕೊಡಬಾರದು, ಏನಂದ್ರೆ ಅದನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾರೆ. ಒಟ್ಟಿನಲ್ಲಿ ನಿಜವಾದ ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪಿಸುವ ಉದ್ದೇಶದಿಂದ ಬಯೋಮೆಟ್ರಿಕ್ ಕಡ್ಡಾಯಗೊಳಿಸಲು ಸರ್ಕಾರ ಮುಂದಾಗಿದ್ರೆ ಇದಕ್ಕಾಗಿ ಮತ್ತೆ ನಾವು ಅಲೆದಾಡಬೇಕಲ್ಲ ಅಂತ ಫಲಾನುಭವಿಗಳು ತಮ್ಮ ಗೋಳನ್ನು ತೋಡಿಕೊಳ್ತಾ ಇದ್ದಾರೆ. ವೀರೇಶ್ ಹಿರೇಮಠ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ.